ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ತುಂಬ ಪ್ರಖ್ಯಾತವಾದ ಕಗ್ಗಗಳಲ್ಲೊಂದು ಇದು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. 754ನೇ ಕಗ್ಗ ಇದು. ಬ್ರಹ್ಮಾನುಭವ ಅಂತ ನಾವು ಏನನ್ನು ಕರಿತೀವಿ? ಏನೋ ಆನಂದದ ಉತ್ಕಟತೆ, ಅದು ಅತ್ಯಂತ ಪೀಕ್, ಸಂತೋಷದ, ಸುಖದ ಅಥವಾ ಆನಂದದ ಪೀಕ್ ಅಂತ ಕರೆಯೋದನ್ನು ನಾವು ಬ್ರಹ್ಮಾನಂದ ಅಥವಾ ಬ್ರಹ್ಮಾನುಭವ ಅಂತ ಕರಿತೀವಿ. ಆ ಬ್ರಹ್ಮಾನುಭವವನ್ನು, ಅದೊಂದು ದೈವೀಕವಾದ ಒಂದು ಪವಿತ್ರವಾದ ಒಂದು ಸುಖ, ಒಂದು ಆನಂದ, ಅದನ್ನು ನಾವು ಎಲ್ಲಿ ಪಡಿಬಹುದು? ಜನರಲಿ ನಾವೇನು ಅನ್ಕೋತೀವಿ? ತಪಸ್ಸು ಮಾಡಿ, ವರ್ಷಾನುಗಟ್ಟಲೆ ತಪಸ್ಸು ಮಾಡಿ, ದೇವರನ್ನ ಪ್ರತ್ಯಕ್ಷ ಮಾಡಿಕೊಂಡು ಅಥವಾ ಸಾಕ್ಷಾತ್ಕಾರಗೊಳಿಸ್ಕೊಂಡು ಆ ಬ್ರಹ್ಮಾನಂದವನ್ನು ಪಡಿಬೇಕು, ಅಥವಾ ಯಾರೋ ಋಷಿಗಳು ಮುನಿಗಳು ಹಿಮಾಲಯದಲ್ಲಿ ಧ್ಯಾನ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿರುತ್ತೆ. ನಮ್ಮಲ್ಲಿರುವಂತಹ ಇದು ನಮ್ಮ ಕೈಗೆ ಎಟ್ಕೋದಲ್ಲ ಅಂತ ನಾವು ಬಿಟ್ಬಿಟ್ಟಿರ್ತಕ್ಕಂತಹ ಎಷ್ಟೊಂದು ಪರಿಕಲ್ಪನೆಗಳನ್ನು ಡಿ ವಿ ಜಿಯವರು ತಮ್ಮ ಬರಹಗಳ ಮೂಲಕ ಲೇಮ್ಯಾನ್ ಲೆವೆಲ್ಗೆ ಇಳಿಸ್ಕೊಡ್ತಾರೆ. ಒಬ್ಬ ಜನಸಾಮಾನ್ಯನೂ ಕೂಡ ಅದನ್ನೆಲ್ಲ ಅಟೈನ್ ಮಾಡಬಹುದು, ಅದಕ್ಕೆ ತುಂಬ ಸರಳವಾದ ಸೂತ್ರಗಳಿವೆ ಅಂತ ಬಿಡಿಸಿ ಕೊಡ್ತಾರೆ. ಕಿತ್ತಲೆ ಹಣ್ಣನ್ನು ತೆಗೆದು ತೊಳೆಯಾಗಿ ಬಿಡಿಸಿ ನಮ್ಮ ಎದುರಿಗೆ ಇಡ್ತಾರೆ. ಅದೇ ಡಿ ವಿ ಜಿಯವರ ವೈಶಿಷ್ಟ್ಯ, ಯಾವುದೇ ಉತ್ಕೃಷ್ಟವಾದ ಸಾಹಿತ್ಯ ಕೃತಿಯ ವೈಶಿಷ್ಟ್ಯ. ದಿಸ್ ಈಸ್ ನಾಟ್ ಫಾರ್ ಮೀ ಅಂತ ನಾವು ನಮ್ಮ ಮನಸ್ಸಿನಲ್ಲೇ ಪದಗಳಲ್ಲಿ ಅಲ್ಲದೇ ಇದ್ದರೂ ನಮಗರಿವಿಲ್ಲದ ಹಾಗೆ ಇದು ನಂದಲ್ಲ ಅಂತ ತೆಗೆದಾಕ್ಬಿಟ್ರಿ. ಈ ಬ್ರಹ್ಮಾನಂದಕ್ಕೆಲ್ಲ ನನಗೆ ಈಗ ಪುರ್ಸೋತಿಲ್ಲಪ್ಪ, ನನಗೆ ನೋಡ್ಕೊಳ್ಳೋಕೆ ಗಂಡ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಬೆಳೆಸಬೇಕು, ಅದೆಲ್ಲ ಮುಗಿಲಿ, ವಯಸ್ಸಾದಮೇಲೆ ಬ್ರಹ್ಮಾನಂದದ ಕಡೆ ಹೋಗ್ತೀವಿ. ಈ ಥರದ್ದು ಏನೇನೋ ತಪ್ಪು ಕಲ್ಪನೆಗಳಲ್ಲಿ ನಾವಿರ್ತೀವಿ. ಬ್ರಹ್ಮಾನಂದ ಅಂದರೆ ಅದೇನೂ ಅಲ್ಲ, ಇಷ್ಟೇ ಅಂತ ನಮ್ಮ ಎದುರುಗಿಡ್ತಾರೆ. ಬ್ರಹ್ಮಾನುಭವ ಆಗೋದು ಯಾವುದರಲ್ಲೂ ಬೇಕಾದರೂ ನಮಗೆ ಬ್ರಹ್ಮಾನುಭವ ಸಾಧ್ಯವಾಗಬಹುದು, ಬ್ರಹ್ಮಾನಂದ ಸಿಗಬಹುದು, ಎಲ್ಲದರಲ್ಲೂ ನಮಗೆ ಬ್ರಹ್ಮಾನಂದ ಸಿಗಬಹುದು ಅಂತಕ್ಕಂತಹ ಒಂದು ಮನಸ್ಸಿಗೆ ಹಗುರವೆನಿಸುವಂತಹ ಕಗ್ಗ ಇದು. ಒಮ್ಮೆ ಹೂದೋಟದಲ್ಲಿ, ಯಾವುದೋ ಒಂದು ಪ್ರಕೃತಿ ಸುಂದರವಾದಂತಹ ಜಾಗದಲ್ಲಿ, ಹೂವಿನ ತೋಟ, ಎಲ್ಲ ಕಡೆ ಹೂ ಬಿಟ್ಟಿದೆ, ಬಣ್ಣ ಬಣ್ಣದ ಹೂಗಳು ನಳನಳಿಸ್ತಾ ಇವೆ, ಅಲ್ಲಿ ಆ ಆನಂದ. ಒಮ್ಮೆ ಕೆಳೆ ಕೂಟದಲ್ಲಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮನಸ್ಸು ಬಿಚ್ಚಿ, ಮನಸ್ಫೂರ್ತಿಯಾಗಿ ನಾವು ಈ ಥರ ಇದ್ದೀವಿ, ಹಿಂಗೆ ತೋರಿಸ್ಕೋಬೇಕು, ಈ ಮಾತಾಡಿದ್ರೆ ಸರಿನೋ ತಪ್ಪೋ, ಆ ಥರದ್ದು ಯಾವ ತಕ್ಕಡಿಯನ್ನೂ ಮನಸ್ಸಿನಲ್ಲಿ ಹಾಕ್ಕೊಳ್ದೆ, ಯಾರು ಯಾರ ಬಗ್ಗೆನೂ ಜಡ್ಜ್ಮೆಂಟಲ್ಲಿ ಆಗೋದಿಲ್ಲ ಅನ್ನುವಂತಹ ಆ ನೆಮ್ಮದಿ ನಿರಾಳತೆಯನ್ನು ಅನುಭವಿಸುವ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಆಡುವ ಮಾತುಗಳು, ಅದು ಅರ್ಥಪೂರ್ಣವಾದ್ದೇ ಇರಬೇಕಾಗಿಲ್ಲ, ಏನೋ ಅಸಂಬದ್ಧ, ಏನೋ ತಮಾಷೆ, ಏನೋ ಹರಟೆನೋ ಆಗಿರಬಹುದು. ಆ ನೆಮ್ಮದಿ, ಇಲ್ಲಿ ಯಾರೂ ನನ್ನನ್ನು ಜಡ್ಜ್ ಮಾಡೋದಿಲ್ಲ, ಅಥವಾ ನಾನು ಯಾರ ಮುಂದೆನಾದರೂ ಇದನ್ನು ಹೇಳಲ್ಲ ಬೇಡವಾ ಅನ್ನೋ ಫಿಲ್ಟರ್ ಹಾಕೋಬೇಕಾಗಿಲ್ಲ, ನನ್ನ ಮನಸ್ಸಿಗೆ ಬಂದಿದ್ದನ್ನು ಆಡಬಹುದು ಅಂತ ಇರ್ತಕ್ಕಂತಹ ಮನಸ್ಥಿತಿ ಸಿಗುವ ಗೆಳೆಯರ ಕೂಟದಲ್ಲಿ. ಒಮ್ಮೆ ಸಂಗೀತದಲ್ಲಿ ಕಣ್ಣು ಮುಚ್ಚಿಕೊಂಡು ಒಂದು ಸುಮಧುರವಾದ, ನಮ್ಮ ಮನಸ್ಸಿಗೆ ಆನಂದ ಕೊಡುವಂತಹ ಸಂಗೀತವನ್ನು ಕೇಳ್ತಾ ಕೇಳ್ತಾ. ಒಮ್ಮೆ ಶಾಸ್ತ್ರದಲ್ಲಿ, ನಾನು ಶಾಸ್ತ್ರ ಅಂದರೆ ಏನನ್ನು ಅರ್ಥೈಸ್ಕೋತೀನಿ ಅಂದರೆ, ನಮಗೆ ಬೇಕಾದಂತಹ ಸಬ್ಜೆಕ್ಟ್ನ, ನಮಗೆ ಬೇಕಾದಂತಹ ವಿಷಯವನ್ನು ಇನ್ಯಾರೋ ಒಬ್ಬರು ಡೀಪಾಗಿ ಸ್ಟಡಿ ಮಾಡಿ ಅದರ ಬಗ್ಗೆ ವಿಶದವಾಗಿ ಬರಿತಾ ಇದ್ದರೆ, ನಾವು ಏನನ್ನು ತಿಳ್ಕೊಬೇಕು ಅಂತ ಆಸೆ ಪಟ್ಟಿದ್ವಿ ಅದೇ ನಮಗೆ ಸಿಗ್ತಾ ಹೋದರೆ, ಆಗ ಒಮ್ಮೆ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು, ಆ ಮಕ್ಕಳ ಪ್ರೀತಿ, ನೀನು ಬೇಕು ನನಗೆ ಅಂತ ಹೇಳುವಂತಹ ನಮ್ಮದೇ ಆದ ಒಂದಿಷ್ಟು ಜೀವಗಳು, ತಂದೆ ತಾಯಿ ಅತ್ತೆ ಮಾವ ಅಕ್ಕ ತಂಗಿರು ಅಣ್ಣ ತಮ್ಮಂದರು, ನಾನೊಂದು ಇಂಪಾರ್ಟೆಂಟ್ ಪರ್ಸನ್, ಆ್ಯನ್ ಇಂಪಾರ್ಟೆಂಟ್ ಸೋಲ್, ನಾನಿಲ್ಲದೆ ಇವ್ರದ್ದು ಜೀವನಗಳೆಲ್ಲ ಅಪೂರ್ಣವಾಗುತ್ತೆ ಅನ್ನೋ ಫೀಲಿಂಗ್ ಕೊಡುತ್ತಲ್ಲ, ಆ ಸಂಸಾರದಲ್ಲಿ. ಮತ್ತೊಮ್ಮೆ ಮೌನದಲ್ಲಿ, ಎಷ್ಟೋ ಬಾರಿ ಹಾಗಾಗುತ್ತೆ, ಸುಮ್ಮನೆ ಕೂತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂತ, ತಲೆನ ಎಲ್ಲಿ ಬೇಕಂದ್ರೆ ಓಡಾಡಕ್ಕೆ ಬಿಟ್ಟು ಸುಮ್ಮನೆ ಕೂತ್ಕೊಂಡಿರೋಣ ಮೌನವಾಗಿ ಅಂತ. ಯಾವುದೋ ಬಂಡೆಕಲ್ ಮೇಲೋ ಏನು ಬೇಡ, ಕೊನೆಯಲ್ಲಿ ಅಡುಗೆ ಮನೆಯಲ್ಲೇ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಪಾಡಿಗೆ ನಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇರೋದ್ರು. ಇವೆಲ್ಲ ಈ ಥರ ನೋಡಿ, ಹೂದೋಟ, ಶಾಸ್ತ್ರ, ಸಂಗೀತ, ಎಷ್ಟು ವೈವಿಧ್ಯಮಯವಾದ ರೀತಿ ನೀತಿಗಳನ್ನು ಕಟ್ಕೊಡ್ತಾರೆ ಆ ಬ್ರಹ್ಮಾನಂದಕ್ಕೆ, ಬ್ರಹ್ಮಾನುಭವಿ ಆಗೋದಕ್ಕೆ. ಯಾವುದರಲ್ಲಿ ಬೇಕಾದರೂ ನಾವು ಬ್ರಹ್ಮಾನುಭವವನ್ನು ಪಡೆದುಕೊಳ್ಳಬಹುದು. ನಮ್ಮೊಳಗೆ ನಾವು ಇಳಿಯಬಹುದಾದಂತಹ ಅಥವಾ ನಮ್ಮನ್ನು ನಾವು ಪೂರ್ಣವಾಗಿ ಹೊರಗೆ ಕಾಣಿಸ್ಕೊಳ್ಳೋಕ್ಕಾಗುವಂತಹ ಎಲ್ಲಿ ಬೇಕಾದರೂ ನಾವು ಬ್ರಹ್ಮಾನುಭವಿಯಾಗಬಹುದು, ಬ್ರಹ್ಮಾನಂದವನ್ನು ಪಡ್ಕೊಳ್ಬಹುದು. ಒಂದು ಒಳ್ಳೆಯ ಊಟ, ಒಂದು ಒಳ್ಳೆಯ ನಿದ್ದೆ, ಒಂದು ಒಳ್ಳೆಯ ಮಾತು, ಒಂದು ಒಳ್ಳೆಯ ನಗು,
ಎಲ್ಲವೂ ನಮಗೆ ಸಂತೋಷವನ್ನು ಕೊಡುತ್ತೆ. ನಮಗೆಲ್ಲರಿಗೂ ಅಂತಹ ಬ್ರಹ್ಮಾನುಭವಿಯಾಗುವ ಅವಕಾಶ ಬೆಳಗಿಂದ ರಾತ್ರಿಯವರೆಗೂ ಇರುತ್ತೆ. ಅವುಗಳನ್ನು ಗುರುತಿಸೋಣ, ಅವುಗಳನ್ನು ಬೆಳೆಸಿಕೊಳ್ಳೋಣ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.